ಈಗ ಫಾರ್ ಎಕ್ಸಾಂಪಲ್ ABC ಜೊತೆಗೆ ಇನ್ನೊಂದು 10 ಜನ ಮತ್ತೆ ಪಾರ್ಟ್ನರ್ಸ್ ಆದರು. ಓಕೆ, 10 ಜನ ಜೊತೆಗೆ ಇನ್ನೊಂದು 5 ಜನ ಆ್ಯಡ್ ಆಗ್ತಾರೆ. ಇವಾಗ ಒಂದು 20 ಜನ ಆಗ್ತಾರೆ ಟೋಟಲ್ ಅಂತ ಇಟ್ಕೊಳ್ಳಿ. ಸೊ ಅಂಥ ಒಂದು ಬಿಗ್ ಬಿಸ್ನೆಸ್ ಆರ್ಗನೈಸೇಷನ್ ನಾವಿಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಕರಿತೀವಿ. ಜಾಯಿಂಟ್ ಸ್ಟಾಕ್ ಕಂಪನೀಸ್. ಓಕೆ, ಸೊ ಅವಾಗ ಏನಾಗುತ್ತೆ, ಲೆಂತ್ ಆಫ್ ದ ಕ್ಯಾಪಿಟಲ್ ಇಟ್ ಶುಡ್ ಬಿ ಮೋರ್, ಅಂದರೆ ಜಾಸ್ತಿ ಬಂಡವಾಳ ಆಗುತ್ತೆ. ಒಂದು ಬಿಸ್ನೆಸ್ನ ಎನ್ಲಾರ್ಜ್ ಮಾಡಬಹುದು, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಮ್ಮ ಒಂದು ಬಿಸ್ನೆಸ್ಲಿ ಒಂದು ಲಿಮಿಟ್ ಏನಿದೆ, ನಮ್ಮ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಯಾವ ರೀತಿ ನಡೀತಾ ಇದೆ ಆ ಒಂದು ಬೇಸ್ ಮೇಲೆ ನಾವು ಯಾವ ಥರ ಓನರ್ಶಿಪ್ಪನ್ನು ಚೂಸ್ ಮಾಡ್ಕೋಬೇಕು. ಓಕೆ, ಈಗ ನಮ್ಮ ಒಂದು ಬಿಸ್ನೆಸ್ಗೆ ಒಂದು 10 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಈ ಒಂದು 10 ಲಕ್ಷ ಈ ಒಬ್ಬನಿಂದ ಆಗಲಿಲ್ಲ ಅಂತ ಅಟ್ಲೀಸ್ಟ್ ಈ 3 ಜನ ಸೇರಿ ಒಂದು 10 ಲಕ್ಷ ಹಾಕಿ ಬಿಸ್ನೆಸ್ ಮಾಡ್ತಾರೆ ಅಂದರೆ ನಮ್ಮ ಒಂದು ಬಿಸ್ನೆಸ್ ಎಂಥ ಬಿಸ್ನೆಸ್ ಆಗುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗುತ್ತೆ. ಓಕೆ, ಇಲ್ಲ ನಮ್ಗೆ ಅದೇ 1 ಕೋಟಿ ಬೇಕು, 1 crore rupees ಬೇಕು ಅಂತಂದ್ರೆ ಅವಾಗ ಜಾಯಿಂಟ್ ಸ್ಟಾಕ್ ಕಂಪ್ನಿ ಮಾಡ್ಕೋಬೋದು. ಇಲ್ಲ ಬರೀ ನಮ್ಮ ಒಂದು ಬಿಸ್ನೆಸ್ಗೆ ಬರೀ 1 lakh rupees ಸಾಕು ಅಂತಂದ್ರೆ ಒಂದು ಸಿಂಗಲ್ ಪರ್ಸನ್ ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಒಂದು ಸಿಂಗಲ್ ಪರ್ಸನ್ ಬಿಸ್ನೆಸ್ ಮಾಡಬಹುದು. ಓಕೆ, ಸೊ ಆ ರೀತಿ ನಮಗೆ ಯಾವ ಥರ ಒಂದು ಬಿಸ್ನೆಸ್ ಬೇಕು, ನಮ್ಮ ಒಂದು ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಅದರ ಬೇಸ್ ಮೇಲೆ ಸೊ ಇನ್ ವಾಟ್ ಟೈಪ್ ಆಫ್ ಓನರ್ಶಿಪ್ ಶುಡ್ ಬಿ ಕ್ಯಾನ್ ಗೋಯಿಂಗ್ ಟು ಚೂಸ್, ಅಂದರೆ ಯಾವ ಓನರ್ಶಿಪ್ ಬೇಕು ಅನ್ನೋದು ನಾವು ಇಲ್ಲಿ ಚೂಸ್ ಮಾಡ್ಕೋಬೇಕಾದ್ರೆ ಸೋಲ್ ಪ್ರೊಪ್ರೈಟರ್ ಬೇಕಾ, ಪಾರ್ಟ್ನರ್ಶಿಪ್ ಬೇಕಾ, ಮತ್ತು ಜಾಯಿಂಟ್ ಸ್ಟಾಕ್ ಕಂಪ್ನಿ ಬಿಸ್ನೆಸ್ ಬೇಕಾ ಅಂತ ನಾವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. The form of ownership will depend upon such factors that line of business capital requirement, then liability of owners, so then a division of format, then legal formalities should be fulfilled. All those things should be going to decide in the choice of form of ownership. Okay, so when the ownership it is increasing in that time, the capital formation also more, we can possible to divide the profits to all the owners, and also we can we can fulfill so many legal formalities to the big business organizations. Okay, these are all those things we are going to decide in this concept that is called as a choice of form of ownership. Yeah, then next one is location of business enterprise. After that, location of business enterprise. Okay, so after choosing the ownership we are going to choose the location. Location is nothing but various place we can choose the best place to establishment of our business, to start our business. Okay, an important factor to be considered to start the business is place or to the enterprise. Okay, so place will be located, so which place it should be suitable for our business organization. ಓಕೆ, ಅಂದರೆ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಆ ಒಂದು ಬಿಸ್ನೆಸ್ಗೆ ಸರಿಯಾದ ರೀತಿ ಒಂದು ಸರಿಯಾದ ಜಾಗ ನಮಗೆ ಸಿಗಬೇಕಾಗುತ್ತೆ. ಎಲ್ಲಂದ್ರಲ್ಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಎಲ್ಲಂದ್ರಲ್ಲೂ ಬಿಸ್ನೆಸ್ಸನ್ನು ಈಸಿಯಾಗಿ ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ಎಲ್ಲ ಬಿಸ್ನೆಸ್ಸಲ್ಲೂ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಅದರಿಂದ ಎಂಥ ಜಾಗವನ್ನು ಚೂಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ರೂರಲ್ ಮತ್ತು ಅರ್ಬನ್ ಏರಿಯಾ ಅಂತ ಇಟ್ಕೊಳ್ಳಿ. ನಮ್ಮ ಒಂದು ಬಿಸ್ನೆಸ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಜಾಸ್ತಿ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡಬೇಕಂದ್ರೆ ನಮ್ಗೆ ಅರ್ಬನ್ ಏರಿಯಾ ಅಂದರೆ ಸಿಟಿ ಸೈಡು ತುಂಬಾ ಹೆಲ್ಪ್ ಆಗುತ್ತೆ. ಅಂಥ ಒಂದು ಜಾಗನ ನಾವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನಾವು ಇರುವಂಥ ಒಂದು ಜಾಗದಲ್ಲಿ ಏನೇನು ಇರಬೇಕಾಗುತ್ತೆ, ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್. ಓಕೆ, ನಮ್ಮ ಬಿಸ್ನೆಸ್ಗೆ ಏನೇನು ರಾ ಮೆಟೀರಿಯಲ್ಸ್ ಬೇಕೋ ಅದು ಎಲ್ಲ ಬೇಕಾಗುತ್ತೆ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಬೇಕಾಗುತ್ತೆ, ಪವರ್ ಬೇಕಾಗುತ್ತೆ, ಮತ್ತು ಲೇಬರ್ಸ್ ಬೇಕಾಗುತ್ತೆ. ಓಕೆ, ದೆನ್ ವೇರ್ ಹೌಸಿಂಗ್ ಬೇಕಾಗುತ್ತೆ, ಒಳ್ಳೆ ಒಂದು ಕಮ್ಯುನಿಕೇಷನ್ ಫೆಸಿಲಿಟೀಸ್ ಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಸೌಲಭ್ಯಗಳು ಎಲ್ಲೆಲ್ಲ ಇರುತ್ತೋ ಅಂಥ ಒಂದು ಜಾಗನ ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಕ್ಲಿಯರ್? ಅವೈಲಬಿಲಿಟಿ ಆಫ್ ರಾ ಮಟೀರಿಯಲ್ಸ್, good labors, power supply, services like banking, transportation, warehousing, communication. These are all those things where they are be available, where these are all the facilities should be available. We can choose that kind of place to our business organization. ಅಂದರೆ ಎಲ್ಲ ಫೆಸಿಲಿಟೀಸ್ ಎಲ್ಲಿ ನಮ್ಗೆ ಈಸಿಯಾಗಿ ಸಿಗುತ್ತೋ ಅಂತ ಒಂದು ಪ್ಲೇಸನ್ನು ನಾವು ನಮ್ಮ ಒಂದು ಬಿಸ್ನೆಸ್ಗೆ ಚೂಸ್ ಮಾಡ್ಕೋಬೇಕಾಗತ್ತೆ. ದಿಸ್ ಇಸ್ ದ ಲೊಕೇಶನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್. ಸೊ another one is financing the proposition. Next one is financing the proposition.
this is the another basic factor should be considered. Financing the proposition is nothing but we need capital to the business. Capital is nothing but the finance. ಹಣ, ದುಡ್ಡು, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ದುಡ್ಡು ಬೇಕಾಗುತ್ತೆ. ಸೊ ಈ ಬೇಕಾಗಿರುವಂಥ ದುಡ್ಡನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಥಿಂಕ್ ಮಾಡಬೇಕು. ಓಕೆ, ಫೈನಾನ್ಸಿಂಗ್ ಈಸ್ ಕನ್ಸರ್ನ್ ವಿತ್ ಸೊ ಪ್ರೊಡ್ಯೂಸಿಂಗ್ ದ ನೆಸೆಸರಿ ಕ್ಯಾಪಿಟಲ್ ಶುಡ್ ಬಿ ಸ್ಟಾರ್ಟಿಂಗ್ ಟು ದ ಬಿಸ್ನೆಸ್. ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಬೇಕು? ಕ್ಯಾಪಿಟಲ್ ಬೇಕು. ಈ ಕ್ಯಾಪಿಟಲ್ ನಾವು ಒಂದು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ಓಕೆ, so propose the business. Proper financial facility should be a requirement of the capital. Then source of the various sources should be required. These are all the sources should be acquiring into the business. Okay, so capital raised will in the various different forms. The best ways to utilizing the capital. Okay, these are all those things should we are going to learn in this concepts. And the basic financial proposition, main thing should be acquiring the capital. So this capital where we are acquire. Okay, then how to utilize this capital. Okay, how to utilize and how to spend the capital in various different forms ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಅಂದರೆ ಬಿಸ್ನೆಸ್ಗೆ ಬೇಕಾಗಿರುವಂಥ ಒಂದು ಬಂಡವಾಳವನ್ನು ಎಲ್ಲೆಲ್ಲಿಂದ ತರಬೇಕಾಗತ್ತೆ? ಅಥವಾ ಬ್ಯಾಂಕಿಂದ ಸಾಲ ತಗೋಬೇಕಾ, ಇಲ್ಲ ಒಂದು ಫೈನಾನ್ಷಿಯಲ್ ಹತ್ರ ತರಬೇಕಾ, ಅಥವಾ ಒಂದು ಬಿಸ್ನೆಸ್ ಓನರ್ಸ್ ಏನಿರ್ತಾರೆ ಇವರೇ ಹಾಕ್ತಾರಾ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ಸೊ ವೇರಿಯಸ್ ಸೋರ್ಸಸ್ ಶುಡ್ ಬಿ ರಿಕ್ವೈರ್ಡ್. ನಮ್ಮ ಬಿಸ್ನೆಸ್ಗೆ ಕ್ಯಾಪಿಟಲ್ ಬಂದಾದಮೇಲೆ ನಮ್ಗೆ ಏನೇನೆಲ್ಲ ಸೋರ್ಸಸ್ ಬೇಕು? ಲೈಕ್ ಈಗ ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕು, ಮೆಷಿನರೀಸ್ ಪರ್ಚೇಸ್ ಮಾಡಬೇಕು. ಓಕೆ, ಬಿಲ್ಡಿಂಗ್ಸು, ಮೆಷಿನರೀಸು, ದೆನ್ ಅದರ್ ಇಕ್ವಿಪ್ಮೆಂಟು ಬೇಕು, ಫರ್ನಿಚರ್ಸ್ ಬೇಕಾಗುತ್ತೆ, ಮತ್ತು ಲ್ಯಾಂಡ್ ಬೇಕಾಗುತ್ತೆ. ಓಕೆ, ಮತ್ತು ವೆಹಿಕಲ್ಸ್ ಬೇಕಾಗುತ್ತೆ, ಮತ್ತು ಬಿಸ್ನೆಸ್ ಡೇ ಟು ಡೇ ಎಕ್ಸ್ಪೆನ್ಸಸ್, ಡೈಲಿ ಖರ್ಚಿಗೆ. ಓಕೆ, ಡೇ ಟು ಡೇ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಇಷ್ಟೆಲ್ಲ ನಾವು ಖರ್ಚು ಮಾಡ್ಬೇಕಾದ್ರೆ ನಮ್ಗೆ ಏನು ಬೇಕು? ಕ್ಯಾಪಿಟಲ್ ಬೇಕು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಬೇಕು. ಅದರಿಂದ ಇರುವಂಥ ಕ್ಯಾಪಿಟಲನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು, ಹೌ ಟು ಯುಟಿಲೈಸ್ ಅಂತ ಹೇಳಿದೆ, ಯಾವುದಕ್ಕೆ ಎಷ್ಟೆಷ್ಟನ್ನು ಯೂಸ್ ಮಾಡಬೇಕು ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾದ್ರೆ ಅದೇ ಸ್ಪೆಂಡ್ ಇನ್ ವಾಟ್, ಹೌ ಟು ಸ್ಪೆಂಡ್ ಟು ಇನ್ ವಾಟ್ ಐಟಮ್ಸ್ ಅಂತ. ಅಂದರೆ ಎಷ್ಟಕ್ಕೆ ಎಷ್ಟು ಸ್ಪೆಂಡ್ ಮಾಡಬೇಕಾಗತ್ತೆ, ಲ್ಯಾಂಡ್ಗೆ ಎಷ್ಟು ಬಿಡಬೇಕು, ದೆನ್ ವರ್ಕರ್ಸ್ಗೆ ಸ್ಯಾಲ್ರಿಗೆ ಎಷ್ಟು ಕೊಡಬೇಕಾಗತ್ತೆ, ದೆನ್ ಫರ್ನಿಚರ್ ಅದರ್ ಇಕ್ವಿಪ್ಮೆಂಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಎಷ್ಟು ಬೇಕು ಅನ್ನೋದನ್ನ ನಮ್ಮ ಹತ್ರ ಇರೋದನ್ನ ಸರಿಯಾದ ರೀತಿ ಬಳಕೆ ಮಾಡ್ಕೋಬೇಕಾದ್ರೆ ನಾವು ಮೊದಲೇ ತಿಳ್ಕೊಬೇಕು. ಎಷ್ಟೆಷ್ಟಕ್ಕೆ ಎಷ್ಟನ್ನ ಕೊಡಬೇಕು ಅಂತ, ಎಷ್ಟನ್ನ ಉಳಿತಾಯ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಥಿಂಕ್ ಮಾಡಬೇಕಾಗತ್ತೆ. ಸೊ ಅದರಿಂದ ಫೈನಾನ್ಸಿಂಗ್ ದ ಪ್ರಪೋಸಿಷನ್ ಅಂದರೆ ಇದೆ. ಕ್ಲಿಯರ್? ಅಂದರೆ ಕ್ಯಾಪಿಟಲ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬಂದಿರೋಂಥ ಕ್ಯಾಪಿಟಲ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಎಲ್ಲಿಂದ ತಗೋಬೇಕು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದು ಇಲ್ಲಿ ಫೈನಾನ್ಸಿಂಗ್ ದ ಪ್ರಪೋಸಿಷನ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಬಿಸ್ನೆಸ್ ದ ಟೈಮ್ ಆಫ್ ಯು ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷಿಂಗ್ ಎನಿ ನ್ಯೂ ಬಿಸ್ನೆಸ್. ಕ್ಲಿಯರ್? So these are all the various factors. So remaining factor is there. So we are going to discuss in the next classes. Okay. So now you can understand. So with the various 5 basic factors. One is selection of line of business, then size of the firm, then choice of the form of ownership, then location of the business enterprise, then financing the propositions. These are all the now basic 5 factors should be knowing at the time of establishing or starting a new business. Yeah.